ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತೇನು ವಿಶೇಷ ಅಂತ ಅನ್ನೋದಕ್ಕಿಂತ ಮೊದಲು ಮುಂಜಾನೆ ಮತ್ತು ಅವೆಲ್ಲ ಸಾಯಂಕಾಲ ಬರ್ತಾವ್ರಿ. ಇದು ಏನಪ್ಪ ಅಂತಂದ್ರೆ ಅಕ್ಷಯ ತೃತೀಯ ಬಂತು. ಎಲ್ಲರೂ ಬೇರೆ ಬೇರೆ ವಿಡಿಯೋಸ್ದೊಳಗೆ ನೋಡಿರ್ತೀರಿ. ಹಾಗಾಗಿ ನಾ ಏನು ಮಾಡಿದ್ದೆ, ಮತ್ತು ಮೊದಲು ಲಾಸ್ಟ್ ಇಯರ್ ಆ್ಯಂಡ್ ಬಿಫೋರ್ ಲಾಸ್ಟ್ ಇಯರ್ ನಾನು ಅಕ್ಷಯ ಪಾತ್ರೆ ರಂಗೋಲಿ ಮತ್ತು ಇದರೆಲ್ಲ ಹಾಕಿದ್ದೆ. ಆದರೂ ಕೂಡ ಕಮೆಂಟ್ಸ್, ನೀವು ಹೆಂಗೆ ಪೂಜೆ ಮಾಡ್ತೀರಿ ಹೇಳ್ರಿ, ನಾವು ಕೂಡ ಮಾಡ್ತೀವಿ ಅಂಥೇಳಿ ಒಂದಿಬ್ಬರು ಮೂವರು ಮಾಡಬೇಕು ಅಂತಿರ್ತಾರೆ. ಹಾಗಾಗಿ ಅದನ್ನೇ ಇವತ್ತು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರಾಯ್ತು ಅಂತ ತಿಳ್ಕೊಂಡು ಮಾಡ್ಲಿಕ್ಕತ್ತೀನಿ ರೀ. ಫಸ್ಟ್ ನೋಡ್ರಿ, ದೇವ್ರ ಮುಂದೆ ಹಾಕ್ಬೇಕು ಈ ರಂಗೋಲಿ. ದೇವ್ರ ಮುಂದೆ ರಂಗೋಲಿ ಹಾಕ್ಲಿಕ್ಕೆ ಜಾಗ ಇರಂಗಿಲ್ಲ, ಒಬ್ಬೊಬ್ಬನೇ ಸಣ್ಣ ಇರ್ತಾವೆ ಅಂಥವ್ರು ಏನದ ಒಂದು ಮಣಿ ಮೇಲೆ, ದೊಡ್ಡ ಮಣಿ ಮೇಲೆ ರಂಗೋಲಿ ಹಾಕೋದು ಅಕ್ಷಯ ಪಾತ್ರೆ ರಂಗೋಲಿ. ಅಕ್ಷಯ ತೃತೀಯ ಅಂದ್ರೇ ಭಾಳ 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 ಶ್ರೇಷ್ಠವಾದ ದಿವಸ. ಅವತ್ತಿನ ದಿವಸ ಇನ್ನೊಂದು ಸ್ಪೆಷಲ್ ಹೇಳ್ತೀನಿ ರೀ, ನಿಮ್ಗೆ ಎಷ್ಟೋ ಮಂದಿಗೆ ಗೊತ್ತಿರ್ಬೋದು. ಅಕ್ಷಯ ತೃತೀಯ ಅಂದ್ರೇ ಯಾವುದೇ ಮುಹೂರ್ತ ನೋಡಬೇಕಪ್ಪ, ಲಗ್ನಕ್ಕಾಗಲಿ ಮುಂಜುವಿಗಾಗಲಿ ಒಂದು ಏನೇ ಒಂದು ಕಾರ್ಯಕ್ರಮ, ಒಂದು ಮನೆ ಓಪನಿಂಗ್, ಸ್ಪೆಷಲಿ ಲಗ್ನ ಮತ್ತು ಮನೆ ಓಪನಿಂಗಕ್ಕಂತೂ ನೋಡೋ ಹಂಗೆ ಇಲ್ರಿ. ನಾವೇ ಒಂದು ಎಕ್ಸಾಂಪಲ್. ಯಾಕಂದ್ರೆ ನಾವು ಈ ಮನೆ ಕಟ್ಟಲಿಕ್ಕೆ, ಮ್ಯಾಲಿನ ಮನೆ ಕಟ್ಲಿಕ್ಕೆ ತೆಗೆದದ್ದು ಅಕ್ಷಯ ತೃತೀಯ ದಿವಸ, ಮತ್ತು ಕೆಳಗಿನ ಮನೆ ಮತ್ತು ಮೇಲಿನ ಮನೆ ಓಪನಿಂಗ್ ಆಗಿದ್ದು ಅಕ್ಷಯ ತೃತೀಯ ದಿವಸನೇ. ನಾವು ಎಲ್ಲಿಯೂ ಮುಹೂರ್ತ ಕೇಳುವುದಾಗಲಿ ಮಾಡಲಿಲ್ಲ. ಯಾಕಂದ್ರೆ ಈ ಅಕ್ಷಯ ತೃತೀಯ ಭಾಳ ಬಿಲಿಯವ್ರಿ ನಾವು. ಅಂದ್ರೆ ಭಾಳ ದೊಡ್ಡ 3.5 ಮುಹೂರ್ತ ಅಂತಾರೆ ನೋಡ್ರಿ. ಅಂದ್ರೆ ಫುಲ್ ಡೇ ಏನದ ಒಳ್ಳೆಯ ಮುಹೂರ್ತದಿಂದ ಕೂಡಿ ಬಂದಿರ್ತದೆ ಈ ಅಕ್ಷಯ ತೃತೀಯ ದಿವಸ. ಅದ್ರ ಸಲುವಾಗಿ ನಾವು ಯಾರನ್ನೇ ಕೇಳುವುದನ್ರಿ ಅವತ್ತಿನ ಮಾಡೇ ಇಲ್ರಿ ನಾವು. ಹಾಗಾಗಿ ಒಳ್ಳೇದೇ ಹಾಕೋತ್ ಹೋಗ್ಯದ. ಮತ್ತು ಇನ್ನೊಂದ್ರಿ, ಯಾವುದೋ ಆಯಿತು, ಈಗ ಹೆಂಗೆ ನಾವು ಅಕ್ಷಯ ತೃತೀಯ ದಿವಸ ಯಾರನ್ನೂ ಕೇಳೋದು ಬೇಡ, ಏನು ಬೇಡ, ಮಾಡೋಣ ಅಂತಂದು ಒಂದು ಒಳ್ಳೆಯ ನಂಬಿಕೆ, ಒಂದು ಒಳ್ಳೆಯ ಆಲೋಚನೆ, ಒಂದು ಪಾಸಿಟಿವ್ನೆಸ್ ಏನದಲ್ರಿ, ಅದು ಭಾಳ ನಮಗೆ ಸಕ್ಸಸ್ಸನ್ನು ಕೊಡ್ತದೆ. ಮತ್ತು ಈ ಮುಹೂರ್ತ ಎಲ್ರಿಗೂ ಗುರ್ತದೆ. ಹಾಗೇನೆ ನೀವೀಗ ನನ್ನ ಮಾತು ಕೇಳ್ಕೊತ ರಂಗೋಲಿನ ನೋಡ್ಲಿಕ್ಕತ್ತೀರಲ್ಲ, 5 ಡಾಟ್ಸ್ ಚಿಕ್ಕೆ ಇಟ್ಕೊಂಡು ಮ್ಯಾಲಿನೂ ಕೂಡ ನಾವು 5 ಕ್ರಾಸ್ ತೊಗೊಂಡು ಅವನ್ನ ಜಾಯಿಂಟ್ ಮಾಡೋದು, ಅದು ಅಕ್ಷಯ ಪಾತ್ರೆ ರಂಗೋಲಿ. ಅವತ್ತಿನ ದಿವಸ ಅಕ್ಷಯ ತೃತೀಯ ದಿವಸ ಹಾಕುವ ರಂಗೋಲಿ. ಕಲರ್ ತುಂಬಿದ್ರಂತೂ ಇನ್ನೂ ಚಂದ ಇರ್ತದೆ. ನಾನು ಅವತ್ತಿನ ದಿವಸ ಕಲರ್ ತುಂಬ್ತೀನಿ. ಇವತ್ತು ನಿಮಗೆಲ್ಲ ತೋರಿಸ್ಬೇಕಾದ್ರೆ ಅದನ್ನು ಕಲರ್ ಹಾಕ್ಲಿಕ್ಕೆ ಆಗಲಿಲ್ಲ ನನಗೆ, ಹಂಗೆ ತೋರಿಸ್ಲಿಕ್ಕತ್ತೀನಲ್ರಿ, ಹಾಗಾಗಿ ಬಿಟ್ಟೀನಿ. ಮತ್ತು ಅದರ ಸಲುವಾಗಿ ಈ ದಿವಸ ಬಹಳ ಶ್ರೇಷ್ಠವಾದ್ದು. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಅವತ್ತಿನ ದಿವಸ ಕುಲದೇವರ ಆರಾಧನೆ. ಮತ್ತು ಈ ರಂಗೋಲಿ ಪೂಜೆ ಮಾಡ್ಬೇಕಾದ್ರೆ ಫಸ್ಟ್ ಗಣಪತಿ, ಕುಲದೇವರ ಆರಾಧನೆ, ಕುಲದೇವರ ಪೂಜೆ. ಯಾವುದೇ ಹಬ್ಬ ಆಗಲಿ ಮೇನ್ ಅದ ನೋಡ್ರಿ. ಕುಲದೇವ್ರನ್ನ ನಾವು ದಿನನಿತ್ಯ ಎಷ್ಟು ಸ್ಮರಣೆ ಮಾಡ್ತೀವಿ. ಕುಲದೇವರು ಅಂತಂದ್ರೆ ಗೊತ್ತದ ಎಲ್ರಿಗೂ. ನಮ್ಮ ತಾತ ಮುತ್ತಾತನ ಕಾಲದಿಂದನೂ ಅವರಿಗೆ ನಾವೇನು ಅನ್ನೋದು ಗೊತ್ತಿರ್ತದೆ. ಅಂದರೆ ಎಲ್ಲ ದೇವ್ರಿಗೆ ಗೊತ್ತಿರಂಗಿಲ್ಲ ಅಂತಲ್ಲ, ಅದರೊಳಗೂ ಇಷ್ಟ ದೇವತೆಗಳಂತಿರ್ತಾವೆ. ಅಂದ್ರೆ ನಾವು ಕೆಲವೊಂದು ದೇವರಿಗೆ ಏನೋ ಬೇಡ್ಕೊಂಡು ಬಂದಿರ್ತೀವಿ, ಪಟ್ನ ಸಕ್ಸಸ್ ಆಗಿಬಿಟ್ಟಿರ್ತಾವೆ ಕೆಲಸಗಳು, ಅವಾಗ ಇಷ್ಟ ದೇವತೆಗಳು ಆಗಿರ್ತಾರೆ. ಹಾಗಾಗಿ ಒಂದು ಬಿಲೀವ್ನೆಸ್ ಮೇಲೆ ನಾವು ನಂಬಿಕೆಯನ್ನು ಇಟ್ಕೊಂಡು ಅದನ್ನು ಆರಾಧನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿರ್ತೀವಿ. ಹಂಗೆ ಯಾವುದೇ ಪೂಜೆ ಮಾಡಬೇಕಾದ್ರೂ ನಮ್ಮ ಗಣಪತಿ, ಕುಲದೇವರು, ಇಷ್ಟ ದೇವತೆ ಅವರ ಪರ್ಮಿಷನ್ ತೊಗೊಂಡು ಮುಂದೆ ನಾವು ಮಾಡ್ತಿರ್ತೀವಿ. ಹಾಗೇನೆ ಈಗ ರಂಗೋಲಿ ಹಾಕಿದ ಕೂಡಲೇ ಲಕ್ಷ್ಮೀನಾರಾಯಣರ ಪೂಜೆ ಅವತ್ತಿನ ದಿವಸ ಶ್ರೇಷ್ಠವಾದ್ದು. ಮತ್ತು ಒಂದು ಹಿತ್ತಾಳಿದು ಅಥವಾ ತಾಮ್ರದ್ದು ಅಥವಾ ಬೆಳ್ಳಿದು ಯಾವುದೇ ಸಣ್ಣ ತಂಬಿಗೇನ್ರಿ, ಸಣ್ಣ ಗಿಂಡಿ ಏನ್ರಿ, ಅದರೊಳಗೆ ಫುಲ್ ಕಾಯಿನ್, 2 ರೂಪಾಯಿ, 5 ರೂಪಾಯಿ, 10 ರೂಪಾಯಿ, 1 ರೂಪಾಯಿ ಎಲ್ಲ ಕಾಯಿನ್ ಹಾಕಿ ಅದಕ್ಕೆ ಅರಿಶಿನ, ಮೊದಲೇನದ ಅರಿಶಿನ, ಕುಂಕುಮ, ಮಂತ್ರಾಕ್ಷತೆ, ಹೂವು ಎಲ್ಲ ಹಾಕಿ ಕಾಯಿನ್ ತುಂಬಿ ಇಡೋದು. ಅದ್ರ ಮೇಲೆ ನಿಮ್ಮ ಮನೆ ಒಳಗೆ ಲಕ್ಷ್ಮೀನಾರಾಯಣರ ಹಚ್ಚಿದ್ರೆ ಅದನ್ನ ಇಡ್ರಿ. ಇಲ್ಲಾಂದರೆ ಲಕ್ಷ್ಮೀ ಇದ್ದೇ ಇರ್ತದೆ ಎಲ್ಲರ ಮನೆಯೊಳಗೂ, ಅದನ್ನ ಇಡ್ರಿ. ಏನೂ ಇಲ್ಲಪ್ಪ ಅಂತಂದ್ರೆ ಕೃಷ್ಣ, ಒಂದು ಅಡಿಕೆ ಬೆಟ್ಟ ಹಿಂಗಿಟ್ರು ನಡೀತದೆ. ಅಷ್ಟಿಟ್ಟು ಅರಿಶಿನ ಕುಂಕುಮ ಏರಿಸಿ ಗೆಜ್ಜೆ ವಸ್ತ್ರ, 18+2 ಗೆಜ್ಜೆ ವಸ್ತ್ರ ಮತ್ತು ಹೂವು ಎಲ್ಲ ಅಲಂಕಾರ, ಚೆಂದಾಗಿ ಅಲಂಕಾರ ಮಾಡಿ ತುಪ್ಪದ ಬತ್ತಿ ಹಚ್ಚಿಟ್ಟ ಮಾಡೋದ್ರಿ. ತುಪ್ಪದ ಬತ್ತಿ ಹಚ್ಚಿಡಬೇಕಾದ್ರೆ ನಮ್ಮ ಮನಸ್ಸೊಳಗೆ ಏನದನೋ ಅದನ್ನು ಬೇಡ್ಕೊಳ್ಳೋದು. ಬರೀ ನಾವು ದೇವ್ರ ಕಡೆ ಅದನ್ನು ಕೊಡು ಇದನ್ನು ಕೊಡು, ದೇವ್ರಿಗೆಲ್ಲ ಗೊತ್ತಿರ್ತದೆ ರೀ ನಮಗೆ ಯಾವ ಸಮಯಕ್ಕೆ ಏನು ಕೊಡಬೇಕು ಅನ್ನೋದು. ಅದಕ್ಕೆ ನಾವು ಏನು ಬೇಡ್ಕೋಬೇಕು, ನನಗೆ ಅನಿಸಿದ್ರೆ
ನಮ್ಮ ಮನೆಯ ವಿಷಯ ನಿನಗೆಲ್ಲ ಗೊತ್ತದಪ್ಪ, ಯಾವತ್ತು ಸತತವಾಗಿ ನೀ ಕಾಯಬೇಕು ಅಂತ ತಿಳ್ಕೊಂಡು ಬೇಡ್ಕೊಳ್ಳೋದು ಇಷ್ಟ. ಯಾಕಂದ್ರೆ ನಮಗೆ ಯಾವ ಸಮಯದಾಗ ಏನು ಕೊಡಬೇಕು, ಏನು ಕೊಡಬಾರ್ದು, ಅದೆಲ್ಲ ನಮ್ಮ ಮನಸ್ಸಿನ ಮೇಲೆ ನಾವು ಮಾಡುವ ಕರ್ಮಗಳ ಮೇಲೆ ಡಿಪೆಂಡ್ ಇರ್ತದೆ. ಹೌದಿಲ್ರಿ? ನೋಡ್ರಿ, ಅಕ್ಷಯ ಪಾತ್ರೆ ರಂಗೋಲಿ ಸಣ್ಣದು ಹಾಕಿನಿ, ಇನ್ನೂ ಸಣ್ಣದು ಬರ್ತದ್ರಿ. ಅಷ್ಟು ತೀರಾ ಸಣ್ಣದು ಹಾಕಿದ್ರೆ ಏನಾಗ್ತದೆ, ನಿಮ್ಗೆ ತೋರಿಸ್ಲಿಕ್ಕೂ ಅಷ್ಟು ಕರೆಕ್ಟ್ ಆಗಂಗಿಲ್ಲ, ಆಮೇಲೆ ಒಬ್ಬೊಬ್ಬರಿಗೆ ಕಲ್ಕೊಳ್ಳಿಕ್ಕೂ ಅಷ್ಟು ಕರೆಕ್ಟ್ ಆಗಂಗಿಲ್ಲ ಅಂತ ತಿಳ್ಕೊಂಡು ನಾನು ಸ್ವಲ್ಪ ದೊಡ್ಡದು ಹಾಕೀನಿ. ಇಷ್ಟು ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಮಂತ್ರಾಕ್ಷತೆ ಹೂವು ಎಲ್ಲ ಏರಿಸಿ ಅದ್ರ ಮೇಲೆ ಲಕ್ಷ್ಮೀನಾರಾಯಣರ ಪೂಜೆ ನಾನು ಹೇಳಿದ್ನಲ್ರಿ, ಅದನ್ನು ಸಾಣೇಕಲ್ ಮೇಲೆ ದುರ್ಗಾ ರಂಗೋಲಿ, ಸಾಣೇಕಲ್ ಮೇಲೆ ದುರ್ಗಾ ರಂಗೋಲಿ ಭಾಳ ಶ್ರೇಷ್ಠವಾದ್ದು. ಅದಕ್ಕೆ ಸ್ತೋತ್ರ ಯಾವುದು ಹೇಳಬೇಕು ಅಂತಲೂ ಕೇಳಿದ್ರಿ ಮೊನ್ನೆ. ದುರ್ಗಾ ಸ್ತೋತ್ರ, ದುರ್ಗಾ ಸುಳಾದಿ, ದುರ್ಗಾ ದುರ್ಗೆ ಮಹಾದುಷ್ಟ ಜನ ಸಂಹಾರಿ ಅದಲ್ರಿ, ಅದನ್ನು 3 ಸಾರಿ ಹೇಳ್ಬೇಕ್ರಿ. ಈಗ ನೋಡ್ರಿ, ದುರ್ಗಾ ರಂಗೋಲಿ ಹಾಕ್ಲಿಕತ್ತೀನಿ. ದುರ್ಗಾ ರಂಗೋಲಿ ಹಾಕಿ ಅದರ ಮೇಲಿನದ ಅರಿಶಿನ ಕುಂಕುಮ ಹಾಕಿ ಮತ್ತು ದುರ್ಗಾ ರಂಗೋಲಿ ಒಳಗೆ ಏನು ಬರಿತೀನಿ ಹೇಳ್ತೀನಿ, ಯಾಕಂದ್ರೆ ಅಕ್ಷರ ಕಾಣಿಸಂಗಿಲ್ಲ, ಅದಕ್ಕೆ ಹೇಳಿಕತ್ತೀನಿ. ಶ್ರೀ ರೀಂ ಮಹಾಲಕ್ಷ್ಮೀ ನಮಃ, ಶ್ರೀ ರೀಂ ಮಹಾಲಕ್ಷ್ಮೀ ನಮಃ ಅಂಥೇಳಿ ಬರೆದಿರ್ತೀನಿ. ಅಷ್ಟು ಬರೋದು ಅರಿಶಿನ ಕುಂಕುಮ ಎಲ್ಲ ಏರಿಸಿ ಏನು ಮಾಡೋದು, ಪೂಜೆ ಮುಗಿಸೋದು ನೋಡ್ರಿ. ಆಮೇಲೆ ಅವತ್ತಿನ ದಿವಸ ಅಕ್ಕಿ ಬೆಲ್ಲ ಇಟ್ಟು ಅದನ್ನು ಆಕಳಿಗೆ ಕೊಡಬೇಕು. ಮತ್ತು ದಾನ ಧರ್ಮಕ್ಕೆ ಯಾವುದೇ ಹಬ್ಬಕ್ಕನ್ರಿ ನೋಡ್ರಿ, ನಮ್ಮ ಮನೆಗೆ ಯಾರೋ ಬಂದು ಒಂದಿಷ್ಟು ಮಂದಿಗೆ ಕರೆದು ಊಟಕ್ಕೆ ಹಾಕಿದ್ವಿ ಅಂದ್ರೆ ಅವತ್ತಿನ ದಿವಸ ಅಕ್ಷಯ ಅಂದ್ರೇನ್ರಿ ಅರ್ಥನೇ ಹೇಳ್ತದೆ, ಹೆಚ್ಚು 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 ನಾವು ಏನು ಮಾಡ್ತೀವೋ ಅದು ರಿಫ್ಲೆಕ್ಟ್ ಆಗ್ತಿರ್ತದೆ. ನಾವು ಎಷ್ಟು ದಾನ ಧರ್ಮ ಮಾಡ್ತೀವೋ ನಮ್ಮ ಕೈಲಿ ಆದಷ್ಟು ಸ್ವಲ್ಪ ಇಲ್ಲ ಸ್ವಲ್ಪ ನಾವು ಏನು ದಾನ ಮಾಡಿರ್ತೀವಿ ಅವ್ರಿಗೆ ಅದು ಉಪಯೋಗ ಆಗಬೇಕು. ಆ ಥರ ದಾನ ನಮ್ದಿರಬೇಕು. ಏನಪ್ಪ ನಮ್ಮ ಮನೆಯೊಳಗೆ ಒಂದಿಷ್ಟು ಹೆಚ್ಚವ ಅವಿಷ್ಟು ಕೊಟ್ಟು ಬಿಡು ಅಂಥೇಳಿ ಹಂಗಲ್ಲ. ನಾವು ಏನೇ ಕೊಟ್ಟರೂ ಕೂಡ ಅದು ಯಾರಿಗೆ ಕೊಡ್ತೀವಿ ಅವರಿಗೆ ಉಪಯೋಗ ಆಗುವಂಥ ದಾನ ನಮ್ಮದಾಗಿರಬೇಕು. ಅದನ್ನು ನಾವು ಮನಸ್ಸಾಪೂರ್ವಕವಾಗಿ ಕೊಡಬೇಕು. ಅದಕ್ಕೆ ನಮ್ಮ ಕೈಲಿ ಆಗ್ಲಾರ್ದೇನು ಕೊಡೋ ಹಂಗಿಲ್ಲ, ನಮ್ಮ ಕೈಲಿ ಆದದ್ದನ್ನೇ ನಾವು ಕೊಡಬೇಕು. ನನಗೆ ತಿಳಿದದ್ದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೀನಿ. ಮತ್ತು ಈ ರಂಗೋಲಿ ನಾನು ಬಿಫೋರ್ ಲಾಸ್ಟ್ ಇಯರ್ ತೋರಿಸೇ ಇದ್ದೆ. ಈ ಸರಿ ಏನು ಬ್ಯಾಡ್ ಬಿಡು ಅಂತ ಅಂದ್ಕೊಂಡೆ, ಆದರೂ ಕೂಡ ಡೈಲಿ ಒಂದು ಕಮೆಂಟ್ ಇದ್ದೇ ಇತ್ತು. ಇವತ್ತು ಬೆಳಗ್ಗೆ ಸ್ನಾನ ಆದ ತಕ್ಷಣ ಮೊದಲು ಅದೇ ವಿಡಿಯೋ ರಂಗೋಲಿದೆ ಮಾಡಿಬಿಡೋಣ ಅಂತ ತಿಳ್ಕೊಂಡು ಅದೇ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ಲಿಕ್ಕತ್ತೀನಿ. ಮತ್ತು ಏನಾದರೂ ಕ್ವಶನ್ಸ್ ಇದ್ರೆ ಟೈಮಿಂಗು ಎಲ್ಲ ಇಂಥವು ಕೇಳ್ತೀರಿ. ನಾನು ಆ್ಯಕ್ಚುಲಿ ಯಾವುದೋ ಪೂಜೆ ಪುನಸ್ಕಾರಕ್ಕೆ ನಿಮ್ಗೆ ಹೇಳ್ಯಾರಿ, ಒಟ್ಟ ಟೈಮಿಂಗ್ ನೋಡಂಗಿಲ್ಲ. ಅರ್ಲಿ ಮಾರ್ನಿಂಗ್, ಆಮೇಲೆ ಇನ್ನೂ ಒಂದು ಮುಹೂರ್ತ ಅಂದರೆ ಗೋಧೂಳಿ ಮುಹೂರ್ತ ಸಾಯಂಕಾಲ. ಇವು 2 ಮುಹೂರ್ತ ಭಾಳ ಶ್ರೇಷ್ಠವಾದ್ದು. ಮುಹೂರ್ತ ನೋಡಬೇಕಾಗೇ ಇಲ್ಲ. ಅರ್ಲಿ ಮಾರ್ನಿಂಗ್ ಅಂದರೆ ಸೂರ್ಯೋದಯಕ್ಕಿಂತ ಮುಂಚೆ ನಾವು ಏನು ಪೂಜೆ ಮಾಡ್ತೀವೋ ಅದು ಪೂರ್ಣ ಫಲವನ್ನು ಕೊಡ್ತದೆ. ಅದಕ್ಕೆ ಅಂಥವೆಲ್ಲ ಮೂಢನಂಬಿಕೆಗಳು ಜಾಸ್ತಿ ಕೆಲವೊಂದಕ್ಕೆ ಇರ್ತಾವೆ. ಟೈಮಿಂಗ್ ಹೆಂಗೆ, ಲಗ್ನ ಅಕ್ಷತಾ ಎಷ್ಟಕ್ಕೆ, ಇಂಥವೆಲ್ಲ ಈಗ ದಿನನಿತ್ಯದ ಪೂಜೆ ಅವಕ್ಕೆಲ್ಲ ನಾನಂತೂ ಅವನ್ನ ನೋಡಿಲ್ಲ. ಅದಕ್ಕೆ ನೀವೇನಾದರೂ ಫಾಲೋ ಮಾಡ್ತಿದ್ರೆ ಮಾಡಿರಿ. ಆದರೆ ಅಂಥವೆಲ್ಲ ಕ್ವಶನ್ಸ್ ನನಗೆ ಕೇಳಲಿಕ್ಕೆ ಹೋಗಬೇಡ್ರಿ, ಯಾಕಂದ್ರೆ ನಾವು ನೀನು ಅಂಥವು ನೋಡಿಲ್ಲ. ನಂದು ಇದ್ದದ್ದನ್ನು ಹೇಳೀನಿ. ಅದಕ್ಕೆ ನಾವು ಏನಿರ್ತೀವೋ ಅದನ್ನು ತೋರಿಸ್ಬೇಕಾಗ್ತದೆ. ಇರಲಾರ್ದನ್ನು ಸುಮ್ಮನೆ ಏನೋ ಒಂದು ಹೊಸದೊಂದು ಕ್ರಿಯೇಟ್ ಮಾಡಿಕೊಂಡು ಹೇಳೋದಕ್ಕಿಂತ ನಾವು ಇದ್ದದ್ದನ್ನು ನಿಮಗೆ ತೋರಿಸ್ಬಿಟ್ರೆ ನೀವು ಯಾವುದು ಒಬ್ಬೊಬ್ಬರು ತೊಗೋತಿರ್ತೀರಿ, ಫಾಲೋ ಮಾಡ್ತಿರ್ತೀರಿ, ಒಬ್ಬೊಬ್ಬರು ಸುಮ್ಮನೆ ನೋಡಿ ಖುಷಿ ಪಡ್ತಿರ್ತೀರಿ. ಎಲ್ಲ ರೀತಿ ಜನರು ಇರ್ತಾರೆ. 5 ಬೆರಳು ಇದ್ದಂಗೆ, ಹೌದಿಲ್ರಿ? ಒಂದು ಕೈಯೊಳಗೆ 5 ಬೆರಳು, 5 ಬೆರಳುಗಳ ಸಮ ಇರಂಗಿಲ್ಲ. ಹಂಗೆ ನೋಡ್ರಿ, ರಂಗೋಲಿ ಎಷ್ಟು ಚಂದ ಖರೀನಿ ರೀ. ರಂಗೋಲಿ ಒಳಗೆ ಎಷ್ಟು ಇದು ಇರ್ತದಂದ್ರೆ ನನಗೆ ಅನ್ನಿಸ್ತದಲ್ರಿ, ಮುಂಜಾನೆ ನಾವು ಹೊರಗೆ ರಂಗೋಲಿ ಹಾಕಿ ಒಂದು ತುಳಸಿ ಮುಂದೆ ದೀಪ ಹಚ್ಚಿದಾಗ ಏನೋ ಒಂದು ಪಾಸಿಟಿವ್ ವೈಬ್ಸ್ ಸ್ಪ್ರೆಡ್ ಆಗ್ಲಿಗತ್ತಾವೇನೋ ಮನೆ ಒಳಗೆ ಬರ್ಲಿಗತ್ತಾವೇನೋ ಅಂತ ಫೀಲ್ ಆಗ್ತದೆ. ಆ ಫೀಲ್ ಏನಾಗ್ತದಲ್ಲ ಅದೇ ನಮಗೆ ಇಡೀ ದಿವಸ ಖುಷಿಯಾಗಿ ಒಂದು ಹೆಲ್ದಿ ವೇ ಒಳಗೆ ಇರಲಿಕ್ಕೆ ಅನುಕೂಲ ಆಗ್ತದೆ. ನೋಡ್ರಿ ಬರೀ ಇಷ್ಟು ಯಾವುದೋ ಮತ್ತು ಭಕ್ತಿಪೂರ್ವಕವಾಗಿ ಮಾಡಿದ ಪೂಜೆ, ರಂಗೋಲಿ, ಯಾವುದೋ ಒಂದು ಒಳ್ಳೆಯ ಕಾರ್ಯ ಯಾವತ್ತೂ ಫಲ ಕೊಡಲಾರ್ದೆ ಇರಂಗೇ ಇಲ್ರಿ. ಅವು ನಮ್ಗೆ ಆಗಿಂದಾಗ ಬರಲಿಕ್ಕಿಲ್ಲ, ಆದ್ರೆ ಅವು ಎಲ್ಲ ಹೆಂಗೆ ಬ್ಯಾಂಕ್ ಬ್ಯಾಲೆನ್ಸ್ ಇದ್ದಂಗೆ ಆವಾಗ ನಮಗೆ ಯಾವಾಗ ಬೇಕೋ ಯಾವಾಗ ಕಷ್ಟದ ಸಂದರ್ಭದೊಳಗಂತೂ ಅನುಕೂಲ ಆಗೇ ಆಗ್ತಿರ್ತಾವೆ. ಅದ್ರ ಸಲುವಾಗಿ ನೋಡ್ರಿ, ಇಷ್ಟು ಉಡಿ ತುಂಬಿ ಅಕ್ಕಿ ಬೆಲ್ಲನೂ ಇಟ್ಟೀನಿ. ನೈವೇದ್ಯ ಏನದ, ಅನ್ನ ಪಾಯಸ ನೈವೇದ್ಯ, ಏನು ನೈವೇದ್ಯ ನಿಮಗೇನು ಇಷ್ಟ ಆಗ್ತದೋ ಅದನ್ನು ಅಡುಗೆ ಮಾಡಿ ನೈವೇದ್ಯ ಮಾಡೋದು. ನೋಡ್ರಿ,
ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗಬೇಡ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಅಕ್ಷಯ ತೃತೀಯ 20ನೇ ತಾರೀಕಿಗದ, ಒಂದೊಂದು ಕಡೆ 19 ತಾರೀಕಿಗೂ ಆಚರಿಸ್ಲಿಕ್ಕತ್ತಾರ. ನಿಮ್ಮ ಕಡೆ ಯಾವಾಗದ ನೋಡಿಕೊಂಡು ಆಚರಣೆ ಮಾಡ್ತಿರಲ್ಲ. ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತೇನಾದರೂ ನಾನು ಹೇಳಿದ್ದನ್ನು ಬಿಟ್ಟು ಡೌಟ್ಸ್ ಇದ್ದು ಅಂದ್ರೆ ಕೇಳ್ರಿ, ಆನ್ಸರ್ ಮಾಡ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಇನ್ನೂ ಒಂದು, ನೈವೇದ್ಯ ಆದಮೇಲೆ ಆರತಿ ಮಾಡ್ಬೇಕ್ರೆ. ನಾನು ನೈವೇದ್ಯ ಆದಮೇಲೆ ಆರತಿ ಮಾಡೋ ರೂಢಿ, ಹಾಗಾಗಿ ಅದನ್ನು ನಾನು ತೋರಿಸಿಲ್ಲ.